ನೋಡಿ, ಗಾಂಧಿಯನ್ನ ಕೊಂದದ್ದು ಗೋಡ್ಸೆಗಿಂತ ಹೆಚ್ಚು ಕಾಂಗ್ರೆಸ್ಸಿಗರು. ಡಿ.ಕೆ. ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಹೋರಾಟ ಜಾಸ್ತಿ ಮಾಡಬೇಕು. ಗಾಂಧಿ ತಂದಿರ್ತಕ್ಕಂಥದ್ದು ರಾಮರಾಜ್ಯದ ಪರಿಕಲ್ಪನೆಗಳು ಇವತ್ತು ಇಡೀ ಕಾಂಗ್ರೆಸ್ ವ್ಯಸನ ಇತ್ತು. ಗಾಂಧಿ ತತ್ವ ಮತ್ತು ಗಾಂಧಿ ವಿಚಾರಧಾರೆಯನ್ನು ಅನುಷ್ಠಾನಕ್ಕೆ ತಂದವರು ನರೇಂದ್ರ ಮೋದಿ ಅವರು. ಪ್ರತಿ ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ನಲ್ಲಿಯ ನೀರನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಹೋರಾಟ ಜಾಸ್ತಿ ಮಾಡಬೇಕು. ಯಾಕೆ ಕೇಳಿದ್ರೆ ಜನರಿಗೆ ಮನದಟ್ಟಾಗುತ್ತೆ, ಅದರ ತಪ್ಪುಗಳೇನು ಸರಿ ಏನು. ಇವತ್ತು ನರೇಗಾದ ಅಡಿಯಲ್ಲಿ 100 ದಿನ ಇರ್ತಕ್ಕಂಥದ್ದನ್ನು 125 ದಿನ ಮಾಡಿದೆ, 25 ದಿನಗಳನ್ನು ಹೆಚ್ಚು ಮಾಡಿದೆ. ದಿನದ ಕೂಲಿಯನ್ನು, ಸಂಖ್ಯೆಯನ್ನು, ಆ ಹಣವನ್ನು, ಮೊತ್ತವನ್ನು ಜಾಸ್ತಿ ಮಾಡಿದೆ, ಸಂಭಾವನೆಯನ್ನು ಜಾಸ್ತಿ ಮಾಡಿದೆ. ಹಿಂದೆ 27,000 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿತ್ತು ಆಂಧ್ರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ 3 ರಾಜ್ಯಗಳಲ್ಲಿ. ಇವತ್ತು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ, ಹಣ ಪೋಲಾಗುವುದನ್ನು ನಿಯಂತ್ರಣ ಮಾಡೋದಕ್ಕೆ ನಮ್ಮ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಆ ಹೆಜ್ಜೆಯ ಪ್ರಕಾರ ಒಂದಷ್ಟು ಪರಿವರ್ತನೆಗಳನ್ನು ಮಾಡ್ತಕ್ಕಂಥ, ಬದಲಾವಣೆಗಳನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡಿದ ತೀರ್ಮಾನ ಆಗಿದೆ. ನಾನು ಡಿ.ಕೆ. ಶಿ ಅವರ ಹತ್ರ ಕೇಳ್ತಾ ಇದ್ದೇನೆ, ಆ ಹಣ ಪೋಲಾಗಬೇಕು ಅಂತ ನಿಮ್ಮ ಆಸೆ ಇದೆಯಾ? ಯಾಕಂದರೆ ಅದರಲ್ಲಿ ತಿನ್ನತಕ್ಕಂಥವ್ರು ನಿಮ್ಮವರೇ, ತಿನ್ನುವಂಥದ್ದು ಅವಕಾಶ ಕೊಡಬೇಕು ಅಂತ ಇದೆಯಾ? ಅದಕ್ಕೋಸ್ಕರ ಅವರು ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾರೆ. ನಿಜವಾಗಲೂ ಇವತ್ತು ಕೇಂದ್ರ ಸರ್ಕಾರ ಅದನ್ನು ಅತ್ಯುತ್ತಮವಾಗಿರ್ತಕ್ಕಂಥ, ಬಳಕೆ ಮಾಡತಕ್ಕಂಥ ಮತ್ತು ಜನರಿಗೆ ಉಪಯುಕ್ತ ಆಗತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಜಿ ರಾಮ್ಜಿ ಅಂತ ಯಾಕೆ ಹೇಳಿದ್ರೆ, ಮಹಾತ್ಮ ಗಾಂಧಿಯವರು ಸಾಯುವಾಗಲೂ ಮತ್ತು ಜೀವನದಲ್ಲಿ ಇದ್ದಾಗಲೂ ಒಂದೇ ಶಬ್ದ ಹೇಳ್ತಿರು. ಯಾವುದು ಅಂತ ಹೇಳಿದ್ರೆ, ಈ ದೇಶದ ಪರಿಕಲ್ಪನೆಗಳನ್ನು ಕಂಡರು, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರು, ಈ ದೇಶ ರಾಮರಾಜ್ಯ ಆಗಬೇಕು. ಅವ್ರು ಹೇಳ್ತಾ ಇದ್ರು, ನನ್ನ ಉಸಿರು, ನನ್ನ ಜೀವ, ನನ್ನ ಆತ್ಮ ರಾಮನ ಪಾದದ ಶರಣಾಗಿರ್ತಕ್ಕಂಥದ್ದು. ಹೇ ರಾಮ ಅನ್ನತಕ್ಕಂಥ 2 ಶಬ್ದದ ಮುಖಾಂತರ ಅವರ ಆತ್ಮದ ಒಟ್ಟಿಗಿದ್ದದ್ದು ರಾಮ. ಆ ರಾಮನ ಹೆಸರಿಟ್ಟಿದೆ, ಅದು ಗಾಂಧಿಗೂ ಪ್ರಿಯವಾಗಿರ್ತಕ್ಕಂಥ ಹೆಸರು. ಹಾಗಾಗಿ ರಾಮನ ಹೆಸರನ್ನು ತಂದಿದೆ. ಆದರೆ ಇವತ್ತು ಗಾಂಧಿ ಸ್ವರಾಜ್ಯದ ಅಡಿಯಲ್ಲಿ ನಮ್ಮ ಸರ್ಕಾರವೇ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳನ್ನು ತಂದಿದೆ. ಹಾಗಾಗಿ ಗ್ರಾಮ ಸ್ವರಾಜ್ಯಕ್ಕೆ ಗಾಂಧಿ ಹೆಸರಿಟ್ಟಿದೆ, ಇಡೀ ಗ್ರಾಮದ ಅಭಿವೃದ್ಧಿಗೆ ಗಾಂಧಿ ಹೆಸರಿಟ್ಟಿದೆ, ಆ ಯೋಜನೆಗೆ ರಾಮನ ಹೆಸರಿಟ್ಟಿದೆ, ಗಾಂಧಿಗೆ ಪ್ರಿಯವಾಗಿರ್ತಕ್ಕಂಥ ಹೆಸರಿಟ್ಟಿದೆ. ಗಾಂಧಿ ಹೆಸರು ಅದನ್ನ ಹೇಳಿದಲ್ಲ, ಗಾಂಧಿಯ ಹೆಸರಿನಲ್ಲಿ ಗಾಂಧಿ ಸ್ವರಾಜ್ಯ ಕೊಟ್ಟಿದ್ದೇವೆ, ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಗಾಂಧಿದ್ದು. ನೋಡಿ, ಗಾಂಧಿಯನ್ನ ಕೊಂದದ್ದು ಗೋಡ್ಸೆಗಿಂತ ಹೆಚ್ಚು ಕಾಂಗ್ರೆಸ್ಸಿಗರು, ಗೊತ್ತಿರಲಿ. ಗಾಂಧಿಯನ್ನ ಕೊಂದದ್ದಿದ್ರೆ ಈ ದೇಶದಲ್ಲಿ ಕಾಂಗ್ರೆಸ್. ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜಾತ್ಯತೀತವಾದದ ಹೆಸರನ್ನ ಪರಿಕಲ್ಪನೆಗಳನ್ನು ತಂದಿಲ್ಲ. ಗಾಂಧಿ ತಂದಿರ್ತಕ್ಕಂಥದ್ದು ರಾಮರಾಜ್ಯದ ಪರಿಕಲ್ಪನೆಗಳು. ಗಾಂಧಿ ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಾಮ್ರಾಜ್ಯದ ನಿರ್ಮಾಣ ಆಗಬೇಕು. ವ್ಯಸನಯುಕ್ತ ಇವತ್ತು ಇಡೀ ಕಾಂಗ್ರೆಸ್ ವ್ಯಸನಯುಕ್ತ. ಆ ವ್ಯಸನ ಯುಕ್ತ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನು ಕೊಟ್ಟದ್ದು ಕಾಂಗ್ರೆಸ್. ಆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗಾಂಧಿ ಕೊಟ್ಟಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಬದಿಗಿಟ್ಟರು. ವಿದೇಶಿ ಆಮದು ಆಗಿರ್ತಕ್ಕಂಥ ಬ್ರಿಟಿಷ್ ಇಟ್ಟಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಪಂಚಾಯತ್ಗಳನ್ನು ಆಯ್ಕೆ ಮಾಡಿದರು ಅವರು. ಜಾತಿಯ ಹೆಸರಿನಲ್ಲಿ ಗಾಂಧಿ ಅವತ್ತು ಹೊಡೆದಾಕಲಿಕ್ಕೆ ಹೇಳಲಿಲ್ಲ. ಇವತ್ತು ಜಾತಿಯ ಹೆಸರಿನಲ್ಲಿ ಮತದ ವಿಭಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್. ಹಾಗಾಗಿ ಗಾಂಧಿಯ ಹತ್ಯೆ ಮಾಡಿದ್ದು ಗೋಡ್ಸೆ ಒಂದ್ಸರಿ ಆದರೆ ನಿರಂತರವಾಗಿ ಗಾಂಧಿ ಹತ್ಯೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಗಾಂಧಿ ತತ್ವ ಮತ್ತು ಗಾಂಧಿ ವಿಚಾರಧಾರೆಯನ್ನು ಅನುಷ್ಠಾನಕ್ಕೆ ತಂದವರು ನರೇಂದ್ರ ಮೋದಿ ಅವರು. ಸ್ವಚ್ಛ ಭಾರತದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ. ಆನಂತರ ಒಂದೊಂದು ಗ್ರಾಮವು ಅಭಿವೃದ್ಧಿಯತ್ತ ಹೋಗಬೇಕು ಅನ್ನತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ಗ್ರಾಮ ಯೋಜನೆಯನ್ನು ತಂದರು. ಯಾವುದು? ಪ್ರತಿಯೊಂದು ಗ್ರಾಮಗಳಿಗೂ ಹೊಸ ಯೋಜನೆ ಅಂತಂದರು. ಇವತ್ತು ಒಂದು 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ 1 ಕೋಟಿ ರೂಪಾಯಿಗಳ ಯೋಜನೆ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಪ್ರತಿ ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ನಲ್ಲಿಯ ನೀರನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಈ ಎಲ್ಲ ಯೋಜನೆಗಳ ಕಲ್ಪನೆ ಅದು ಗಾಂಧಿದು.